ಅಕ್ಕಿ, ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ ಅಂತ ದಿನಸಿ ಹಾಗೂ ತರಕಾರಿ ಬೆಲೆಗಳೆಲ್ಲ ಗಗನ ಮುಟ್ಟಿವೆ. ಇದರ ನಡುವೆ ಹಾಲಿನ ದರ ಏರಿಕೆಗೆ ಸರ್ಕಾರ ಸಿದ್ಧವಾಗ್ತಿದೆ. ರಾಜ್ಯದ ಜನರಿಗೆ ಶಾಕ್. ನಂದಿನಿ ಹಾಲಿನ ದರ ಮತ್ತೆ ಏರಿಕೆ. ರೈತರ ಬೇಡಿಕೆ ಪ್ರತಿ ಲೀಟರ್ಗೆ 5 ರೂಪಾಯಿ ಇದೆ ಎಂದ ಕೆಎಂಎಫ್ ಅಧ್ಯಕ್ಷ. ರಾಜ್ಯದಲ್ಲಿ ನಂದಿನಿ ಹಾಲಿನ ದರ ಮತ್ತೆ ಏರಿಕೆಗೆ ಸರ್ಕಾರ ನಿರ್ಧಾರ ಮಾಡಿದೆ. ಹೀಗಂತ ಟಿವಿ9ಗೆ ಸ್ವತಃ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಸ್ಪಷ್ಟಪಡಿಸಿದ್ದಾರೆ. ದರ ಹೆಚ್ಚಳಕ್ಕೆ 27 ಲಕ್ಷ ಹಾಲು ಉತ್ಪಾದಕರ ಬೇಡಿಕೆ ಇದೆ. ರೈತರ ಬೇಡಿಕೆ ಪ್ರತಿ ಲೀಟರ್ಗೆ 5 ರೂಪಾಯಿ ದರ ಇದೆ. ಇದನ್ನೇ ಸಿಎಂ ಸಿದ್ದರಾಮಯ್ಯ ಮುಂದಿಡ್ತೇವೆ ಅಂತ ಹೇಳಿದ್ದಾರೆ. ಇವತ್ತು ರೈತರ ಬೇಡಿಕೆ 5 ರೂಪಾಯಿ ಇದೆ. 5 ರೂಪಾಯಿ ಕೊಡಬೇಕು ಅನ್ನೋದು ರೈತರ ಬೇಡಿಕೆ ಇದೆ. ಆ ರೈತರ ಬೇಡಿಕೆ ಏನಿದೆ ಆ ಬೇಡಿಕೆನ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಡ್ತೀವಿ ನಾವು. ಸನ್ಮಾನ ಯಾವಾಗ ಅಂತ ಸರ್? ಸನ್ಮಾನ್ಯ ಮುಖ್ಯಮಂತ್ರಿ ತೀರ್ಮಾನ ಮಾಡಬೇಕಾಗುತ್ತೆ. ದರ ಹೆಚ್ಚಳಕ್ಕೆ ಹಾಲು ಒಕ್ಕೂಟಗಳು ಪಟ್ಟು ಹಿಡಿದಿವೆ. ಪ್ರತಿ ಲೀಟರ್ ಹಾಲಿಗೆ 5 ರೂಪಾಯಿ ಹೆಚ್ಚಳಕ್ಕೆ ಕೆಎಂಎಫ್ಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಸದ್ಯದಲ್ಲೇ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಾಲಿನ ದರ ಏರಿಕೆ ಬಗ್ಗೆ ಮಹತ್ವದ ಸಭೆ ನಡೆಯಲಿದೆ. ಹೆಚ್ಚಳವಾಗುವ ಹಣವನ್ನ ರೈತರಿಗೆ ಕೊಡ್ತೀವಿ ಅಂತ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಹೀಗಾಗಿ ಆ ಸಭೆಯಲ್ಲಿ ದರ ಹೆಚ್ಚಳಕ್ಕೆ ಸಿಎಂ ಅಸ್ತು ಅನ್ನೋ ಸಾಧ್ಯತೆ ಇದೆ. ಹಾಲಷ್ಟೇ ಅಲ್ಲ, ಗ್ರಾಹಕರಿಗೆ ಅಡುಗೆ ಎಣ್ಣೆ ಬರೆಯೂ ಬಿದ್ದಿದೆ. ಅಡುಗೆ ಎಣ್ಣೆ ದರ 14 ರಿಂದ 18 ರೂಪಾಯಿವರೆಗೆ ಏರಿಕೆಯಾಗಿದೆ. ಅಡುಗೆ ಎಣ್ಣೆಯು ಈಗಾಗಲೇ ಜಿಎಸ್ಟಿ ವ್ಯಾಪ್ತಿಗೆ ಸೇರಿದೆ. ಹೀಗಾಗಿ ಅಡುಗೆ ಎಣ್ಣೆಗೆ ಹೆಚ್ಚುವರಿಯಾಗಿ 20% ಇಂಪೋರ್ಟ್ ಡ್ಯೂಟಿ ಟ್ಯಾಕ್ಸ್ ಸೇರಿ ಎಣ್ಣೆ ದರ ಗಗನಕ್ಕೇರಿದೆ. ಕೇಂದ್ರ ಸರ್ಕಾರದ ನಿರ್ಧಾರದಿಂದ 1 ಲೀಟರ್ ಎಣ್ಣೆ ದರ 130 ರೂಪಾಯಿ ದಾಟಿದೆ. ಇದು ಗ್ರಾಹಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಷ್ಟೊಂದು ರೇಟ್ ಮಾಡಿದ್ರೆ ಹೆಂಗೆ ನಮ್ಮಂಥವರೆಲ್ಲ ಜೀವನ ಮಾಡೋದು? ತುಂಬ ರೇಟ್ ಮಾಡಿಬಿಟ್ಟಿದ್ದಾರೆ. ಹೇಳ್ಬೇಕು ಅಂದರೆ ನಮಗೆ ಸ್ಯಾಲ್ರಿಗಳೆಲ್ಲ ಇಂಕ್ರಿಮೆಂಟ್ ಇಲ್ಲ. ಸ್ಯಾಲ್ರಿ ಎಷ್ಟಿದೆ ಅಷ್ಟಿದೆ ಮಾತ್ರ ಇದೆ, ಕಮ್ಮಿನೇ ಇದೆ. ಇವು ತರಕಾರಿ ಮತ್ತು ಇವು ರೇಷನ್ ಐಟಮ್ಗಳೆಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ನಮ್ಮಂಥವರು ಬದುಕೋದು ಸ್ವಲ್ಪ ತುಂಬ ಕಷ್ಟ ಆಗಿಬಿಟ್ಟಿದೆ. ಒಂದರ ಮೇಲೊಂದು ಬೆಲೆ ಏರಿಕೆಯಿಂದ ಜನಜೀವನ ಮಾಡೋದೇ ಕಷ್ಟವಾಗಿದೆ. ಇದರ ನಡುವೆ ರೈತರ ಹೆಸರು ಹೇಳಿ ಹಾಲಿನ ದರ ಹೆಚ್ಚಳಕ್ಕೆ ಕೆಎಂಎಫ್ ಸಿದ್ಧವಾಗಿದ್ದು, ಸಿಎಂ ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಕಾದು ನೋಡಬೇಕು. ವಿನಾಯಕ್ ಜೊತೆ ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು.